ಐ ಮೀನ್ ಸಂಗೀತ ಕ್ಷೇಮ ತಾನೆ? ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಪರಿಚಯ ಸಾವಿರ ಹಳ್ಳಿಗೆ ಸರದಾರ್ ಗೌಡ ನಿನ್ನ ಅಣ್ಣ. ಆದರೆ ಸಾವಿರ ಫ್ಯಾಕ್ಟರಿಗಳಿಗೆ ಸರದಾರ ಈ ಸಾಮ್ರಾಟ್. ನನ್ನನ್ನು ನಿಲ್ಲಿಸಿದ ಕಾರಣ ಇಲ್ಲದೆ ಕಾಲಹರಣ ಮಾಡುವ ವ್ಯಕ್ತಿ ನಾನಲ್ಲ ಸಂಗೀತ. ಕುಬೇರನ ಅಗ್ರಹಾರದಲ್ಲಿ ಮಿನುಗುವ ದೀಪ ನೀನು. ಆ ದೀಪ ಆರುವ ಮುನ್ನವೇ ತೈಲವೆಂಬ ಹಣತೆ ಸಿದ್ಧವಾಗಿ ನಿಂತಿದೆ. ಆ ಹಣತೆಯಲ್ಲಿ ಕೂತು ಮಿನುಗುವ ಜ್ಯೋತಿ ನೀನಾಗ್ತೀಯ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಸಂಗೀತ ವ್ಯರ್ಥ ನೋಟದವರಿಗೆ ಸಮರ್ಥನೆ ಮಾಡುವುದು ಕಷ್ಟ. ಆದರೂ ನಿನ್ನನ್ನು ಇಷ್ಟಪಟ್ಟಿದ್ದೇನೆ. ಕಷ್ಟವಾದರೂ ನಿನ್ನನ್ನು ಸೇರಬೇಕೆಂಬ ಬಯಕೆ ನನ್ನದು. ಈ ಸಾಮ್ರಾಜ್ಯಕ್ಕೆ ಒಡತಿ ನೀನಾಗ್ತೀಯಾ? ಹಲೋ ಮಿಸ್ಟರ್, ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ನಿಮ್ಮ ನೀತಿ ಕಾಣಿಸ್ತು. ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಏನಿಲ್ಲ ಎಂಬುದನ್ನು ತಿಳಿಯುವ ಮೊದಲೇ ಹೆಣ್ಣನ್ನು ಒಂದು ಭೋಗದ ವಸ್ತುವಾಗಿ ಕಾಣ್ತಿರಲ್ಲ. ನೋಡಬೇಕು ಈ ನಿಮ್ಮ ಕಣ್ಣು ಚಂದ. ಸಂಗೀತ, ಬಾಯಿ ಬಿಗಿ ಹಿಡಿದು ಮಾತನಾಡು. ಜನ್ಮ ಜನ್ಮಾಂತರದಿಂದ ಕರ್ಮವನ್ನು ಹೊತ್ತು ಬಂದ ನಿನ್ನ ಅಣ್ಣನಲ್ಲಿ ಹೋಗಿ ಕೇಳು. ನಾಚಿಕೆ ಎಂಬ ಪದದ ಅರ್ಥವನ್ನ. ನಿನ್ನ ಎದುರಿಗೆ ನಿಂತವನು ಸಾಮ್ರಾಟ್. ಈ ಸಾಮ್ರಾಟ್ ಸನಿವನ್ನು ಬಯಸಿ ಬಂದ್ರೆ ಬಂಗಾರದ ಬದುಕನ್ನು ಕಾಣ್ತೀಯಾ? ಇಲ್ಲ ಇಲ್ಲದಿದ್ರೆ ಏನೋ ಮಾಡ್ತೀಯಾ? ನೋಡು, ನಾನು ಈಗಾಗಲೇ ಒಂದು ಹುಡುಗನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಅವನನ್ನೇ ಮದುವೆ ಆಗ್ಬೇಕು ಎಂಬ ಬಯಕೆ ಕೂಡ ಇದೆ. ಈಗಲಾದ್ರೂ ಅರ್ಥವಾಯ್ತಲ್ಲ? ದಯವಿಟ್ಟು ದಾರಿ ಬಿಡ. ದಾರಿ ಬಿಡ ಸಂಗೀತ, ನಾನು ದಾರಿ ಬಿಟ್ಟರು ನೀನು ಬಹುದೂರ ಹೋಗಲಾರೆ. ಯಾಕಂದರೆ ನೀನು ಈ ಸಾಮ್ರಾಟನ ಸುತ್ತುತ್ತಾ ಇರಬೇಕು. ಅದೇನೋ ಪ್ರೇಮಿಸಿದ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತಾರ. ಅದು ಈ ಜನ್ಮದಲ್ಲಿ ನೀನಿಟ್ಟ ಕನಸು. ಆ ಕನಸನ್ನು ನನಸಾಗಲು ನಾನೆಂದು ಅವಕಾಶ ನೀಡಲಾರೆ. ನೋಡಿ, ನಿಮ್ ಕೈ ಹೋಗಿ ಹೇಳ್ಕೊತೀನಿ. ದಯವಿಟ್ಟು ನನ್ನ ತಂಟೆ ಬರಬೇಡಿ. ಒಂದು ವೇಳೆ ನನ್ನ ತಂಟೆಗೆ ಬಂದಿದ್ದೆ ಸತ್ಯ ಮಾಡ್ರೆ ನನ್ನ ಅಣ್ಣನ ಉರಿ ಗಂಡಿನ ಬ್ಯಾವರಿಗೆ ಸುಟ್ಟು ಭಸ್ಮ ಮಾಡ್ಬೇಕಾಗುತ್ತೆ. ಜೋಕೆ 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 ನುಚ್ಚ ಸಂಗೀತ. ಈ ಕೆಚ್ಚನೆ ಕಲಿಮೆನಿಗೆ ಚುಚ್ಚು ಮಾತನಾಡಿದರೆ ಬಿಸಾಕಬೇಕಾಗಿತ್ತು ಈ ನಿನ್ನ ದೇಹವನ್ನ. ಕಿಚ್ಚು ಹೆಚ್ಚಿಸಿ ಮನೆ ಮೆಚ್ಚಿದ ನಿನ್ನ ಅಂಗಾಂಗದ ಸವಿರುಚಿಯನ್ನು ತಿಪ್ಪೆಗೆಸದರೆ ಕೇಳುವ ಮಗ ಯಾರಿದ್ದಾರ? ಯಾರು ಇಲ್ಲ ಅಂತ ತಿಳಿಬೇಡುವ ನನ್ನ ಹೊರಗ. ಒಂದು ವೇಳೆ ನೀನ್ ಗೊಂಡ್ರೆ ಹಾಕಿದ್ರೆ ನೋಡು. ನನ್ನ ಗಂಡ ಸ್ಥಳಕ ಪ್ರವಲು ಹಾಕುವ ಪುಂಡು ಹೆಣ್ಣೆ, ನೀನೊಬ್ಬಳೇ ರೂಪವತಿ ಎಂದು ತಿಳಿದು ಹಣದ ಮದದಿಂದ ದುರಹಂಕಾರದ ಮಾತುಗಳನ್ನಾಡುವ ನಿನ್ನನ್ನು ಸುಮ್ಮನೆ ಬಿಟ್ಟರೆ ನನ್ನ ಗಂಡ ಸ್ಥಳಕ್ಕೆ ಅವಮಾನ. ಒಪ್ಪಿದ ನಿನ್ನಂತ ಹೆಣ್ಣಿನ ಮಾನಭಂಗವಾದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಏನ್ ಹೇಳಿದ್ರು ಇವನ್ ಕೇಳ್ತಾ ಇಲ್ಲಲ್ಲ. ಈ ರೋಡಲ್ಲಿ ಕೂಡ ಯಾರು ಇಲ್ಲ. ಹೇಗಾದ್ರೂ ಮಾಡಿ ಇವನ್ ಮನೆ ಹೊಲಿಸಿ ನಾನು ಇಲ್ಲಿಂದ ಹೋಗ್ಲೇಬೇಕು. ಆಯ್ತು, ನೀವು ಹೇಳಿದಾಗೆ ನಿಮ್ಮ ಬಹಳ ಸಂಗತಿಯಾಗಲು ನಾನು ಒಪ್ತೇನೆ. ಆದ್ರೆ ನಾನು ಇವಾಗ ಮನೆಗೆ ಹೋಗ್ತೀನಿ. ಅಣ್ಣ ಮನೆಗೆ ದಾರಿ ಕಾಯ್ತಾ ಇರ್ತೀನಿ. ಈ ಇಂಪಾದ ವಾತಾವರಣದಲ್ಲಿ ನನ್ನ ಮನವನ್ನು ತಣಿಸಬೇಕು ನೀನು. ಎಂತ ಇಕ್ಕಟ್ಟಿನ ಪರಿಸ್ಥಿತಿ. ಆಯ್ತು, ನೀವು ಹೇಳಿದಾಗೆ ಕೇಳ್ತೀನಿ. ನಿಮಗೋಸ್ಕರ ಹಾಡಿ ಕುಡಿತೇನೆ.